ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ ನಮ್ಮ ಒಂದು ವಿದ್ಯಾರ್ಥಿಯು ನನಗೆ ಕಾಮೆಂಟ್ ಹಾಕಿದ್ದಾರೆ ಕಂಟಿನ್ಯೂಸ್ ಆಗಿ. ಅದನ್ನು ಓದಿ ನಾನು ನಿಮಗೆ ಮಾಹಿತಿನ ಕೊಡ್ತೇನೆ. ಯಾಕಂತಂದರೆ ಈಗಾಗಲೇ GNM ನರ್ಸಿಂಗ್ ಬೋರ್ಡ್ ವತಿಯಿಂದ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಕಾಮನಾಗಿ ಸರ್ವಿಸಾಮಾನ್ಯ ಟೆನ್ಷನಲ್ಲಿದ್ದೇ ಇರ್ತಾರೆ. ಸೊ ಅದಕ್ಕೆ ಸಂಬಂಧಿಸಿದಂಥ ಈ ರಿವ್ಯಾಲ್ಯೂಯೇಷನ್ಗೆ ಸಂಬಂಧಿಸಿದಂಥ ವಿಡಿಯೋ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಯಾಕಂತಂದರೆ ಈ ಒಂದು ಡೌಟುಗಳು ನಿಮ್ಮಲ್ಲಿ ಕೂಡ ಇರ್ತವೆ ಅಥವಾ ನಿಮ್ಮ ಫ್ರೆಂಡ್ದು ಕೂಡ ಆಗಿರುತ್ತೆ. ಹೀಗಾಗಿ ಇದರಲ್ಲಿ ಏನಾದರೂ ಮಾಹಿತಿ ಸಿಗುತ್ತಾ ಅಂಥೇಳಿ. ಯಾಕಂತಂದರೆ ವ್ಯಾಲ್ಯೂಯೇಷನ್ಗೆ ನನ್ನ ಫ್ರೆಂಡ್ಸು ಹೋಗ್ತಾರೆ, ಜೊತೆಗೆ ನಮ್ಮ ಕಲೀಗೆಲ್ಲರೂ ಕೂಡ ನಾವು ವ್ಯಾಲ್ಯೂಯೇಷನ್ಗೆ ಹೋಗ್ತೀವಿ. ಸೊ ಹೀಗಾಗಿ ನನಗೆ ಭಾಳ ಸರ್ವಿಸಾಮಾನ್ಯ ವ್ಯಾಲ್ಯೂಯೇಷನ್ GNM ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಮತ್ತು BSc ನರ್ಸಿಂಗ್ದು ಇವುಗಳದ್ದು ಭಾಳ ನಾವು ನಿಯರೆಸ್ಟಾಗಿ ಏನು ಮಾಡ್ತೀವಿ ಅಂತಂದರೆ ಇವುಗಳ ಬಗ್ಗೆ ನಾವು ನೋಡ್ತಿರ್ತೀವಿ, ಅಬ್ಸರ್ವೇಷನ್ ಮಾಡ್ತಿರ್ತೀವಿ. ಆ ಒಂದು ಬೇಸಿಸ್ ಮೇಲೆ ಈ ಒಂದು ವಿಡಿಯೋ ಇರುತ್ತೆ. ನಿಮ್ಮ ಡೌಟ್ಗಳನ್ನು ಇಲ್ಲಿ ನಾನು ಕ್ಲಿಯರಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ ಸರ್, ನಾನು ಸೆಕೆಂಡ್ ಇಯರ್ದು ಎಕ್ಸಾಮ್ ಬರೆದಿದ್ದೆ ಸರ್. ಚೇಂಜ್ ಬರೆದಿದ್ದೀನಿ, ಚೆನ್ನಾಗಿ ಬರೆದಿದ್ದೇನೆ ನಾನು. ಬಟ್ ಒಂದು ಸಬ್ಜೆಕ್ಟ್ ಪಾಸ್ ಆಗಿಲ್ಲ, ಎಲ್ಲ ಫೇಲ್ ಆಗಿದ್ದಾರೆ. ಏನು ಮಾಡಲಿ ಸರ್? ಎಲ್ಲ 32, 30, 28, 27 ಕೊಟ್ಟಿದ್ದಾರೆ. ರಿವ್ಯಾಲ್ಯೂಯೇಷನ್ಗೆ ಹಾಕ್ಲಾ ಸರ್? ಪ್ಲೀಸ್ ಹೇಳಿ, ನಿಮ್ಮ ಕಾಲಿಗೆ ಬೇಡ ಇಲ್ಲ. ಓಕೆ, ಸೊ ರಿಪ್ಲೈ ಮಾಡಿ ಅಂತ ಹಾಕಿದ್ದಾರೆ. ನೋಡಿ, ಇದರಲ್ಲಿ ಯಾವುದೇ ಥರಂಥ ಒಂದು ಆಲ್ಟರ್ನೇಟ್ ಇಲ್ಲ. ಯಾಕಂದರೆ ಇಲ್ಲಿ ನಿಮಗೆ 1000 ರೂಪಾಯಿ ಕೊಟ್ಟಿವಿ, ರಿವ್ಯಾಲ್ಯೂಯೇಷನ್ ಹಾಕಿವಿ ಅಂತೇಳಿ ಪಾಪ ಅಂಥೇಳಿ 30 ಬಿದ್ದಿದೆ, ಒಂದು 3 ಮಾರ್ಕ್ಸ್ ಕೊಟ್ಟು 35 ಹಾಕಿಬಿಡೋಣ, ಈ ರೀತಿ ಯಾವುದೇ ಥರಂಥ ಸೀನ್ ಇರೋದಿಲ್ಲ. ರಿವ್ಯಾಲ್ಯೂಯೇಷನ್ ಮೀನಿಂಗ್ ಏನಂದರೆ ಮತ್ತೆ ನಿಮ್ಮ ಪೇಪರ್ಗಳನ್ನು ಎಕ್ಸಾಮ್ ರಿವ್ಯಾಲ್ಯೂಯೇಷನ್ ಮಾಡುವಂಥ ಸೆಂಟರ್ಗಳಿಗೆ ಕಳಿಸ್ಕೊಡ್ತಾರೆ. ಅವರು ಮತ್ತೆ ಏನು ಮಾಡ್ತಾರೆ ಅಂದರೆ ಅಲ್ಲಿ ಲೆಕ್ಚರ್ಗಳನ್ನು ಕರೆಸಿ ನಿಮ್ಮ ಪೇಪರನ್ನು ಮತ್ತೆ ಹೊಸದಾಗಿ ಚೆಕ್ ಮಾಡ್ತಾರೆ. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಏನಾದರೂ ಮಾರ್ಕ್ಸ್ ಬರಬೇಕಾ, ಈ ಅಂಕಿಗಳು ಅಲ್ಲಿ ಕಾಣಿಸೋದಿಲ್ಲ, ಎಲ್ಲ ಫ್ರೆಶ್ ಆಗಿ ಬಂದಿರುತ್ತೆ ಪೇಪರು. ಬಂದಾಗಲಿ ಈ ರಿವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಮತ್ತೆ ಅವ್ರು ಏನು ಮಾಡ್ತಾರೆ, ಅಲ್ಲಿರುವಂಥ ಲೆಕ್ಚರ್ಗಳು ಮತ್ತೆ ಅದನ್ನೇನು ಮಾಡ್ತಾರೆ, ತಮ್ಮ ಒಂದು ನಾಲೆಜ್ಗೆ ಕಂಪ್ಯಾರಿಸನ್ ಮಾಡಿಕೊಂಡು ಇಲ್ಲೇನು ಮಾಡ್ತಾರಪ್ಪ ಅಂತಂದರೆ ಹೊಸದಾಗಿ ರಿವ್ಯಾಲ್ಯೂಯೇಷನ್ ಮಾಡ್ತಾ ಬರ್ತಾರೆ, ಪೇಪರನ್ನು ಕರೆಕ್ಷನ್ ಮಾಡ್ತಾ ಬರ್ತಾರೆ. ಆ ಸಂದರ್ಭದಲ್ಲಿ ಏನಾಗ್ಬೋದು ಅಂತಂದರೆ ಈಗ ವರ್ಷ ಈಗ ಮತ್ತೆ ರಿವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ, ಆ ಸಂಖ್ಯೆಗಳು ಚೇಂಜ್ ಆಗ್ತವೆ. ಹೀಗಾಗಿ ನಾ ಏನು ಹೇಳ್ತೇನೆ ಅಂದರೆ, ನೀವು 32, 30, 28, 27 ಬಿದ್ದಿದೆ ಅಂದರೆ ಓಕೆ, ನನ್ನ ನಾಲೆಜ್ ಪ್ರಕಾರ ಇಟ್ ಈಸ್ ಅ ಮ್ಯಾಕ್ಸಿಮಮ್. ಇದನ್ನು ಈ ಒಂದು ಅಂಕಗಳನ್ನು ಕೊಟ್ಟವರು ಅವರ ಒಂದು ನಾಲೆಜ್ಗೆ ತಕ್ಕಂತೆ ನೀವು ಇಷ್ಟೇ ಬರೆದಿದ್ದೀರಾ ಅಂತೇಳಿ ಕೊಟ್ಟಿದ್ದಾರೆ. ಓಕೆನಾ? ಈಗ ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕಿದಾಗ ಏನೋ ಅವ್ರಿಗೆ ಗೊತ್ತಿರುತ್ತೆ, ಇಲ್ಲಿ ಫೇಲ್ ಆಗಿರುವಂಥ ಅಭ್ಯರ್ಥಿಗಳು ಬಂದರೆ ನಾವು ಕರೆಕ್ಟಾಗಿ ಚೆಕ್ ಮಾಡೋ ಅಂಥೇಳಿ ಏನಾದರೂ ಸ್ವಲ್ಪ ಫ್ರೀಯಾಗಿ ತಮ್ಮ ಮನಸ್ಸಿಚ್ಛೆಲೆ ಮಾರ್ಕ್ಸ್ಗಳನ್ನು ಏನಾದರೂ ಕೊಟ್ಟರೆ ನಿಮಗೆ ಪಾಸ್ ಅಂತ ಬರುತ್ತೆ. ಬಟ್ ನಾನು ಹೇಳೋದೇನಂತಂದರೆ, ನೀವು ಭಾಳ ನಿಯರೆಸ್ಟ್ ಇದ್ದೀರಾ. ಒಂದು ಸಲ ನೀವು ಚೆನ್ನಾಗಿ ಏನಾದರೂ ನೀವು 70 ಮಾರ್ಕ್ಸ್ಗಿಂತ ಏನಾದರೂ ಜಾಸ್ತಿ ಬರೆದಿದ್ದರೆ ಅಥವಾ 70 ಮಾರ್ಕ್ಸಿಂದ ಕರೆಕ್ಟಾಗಿ ನನಗೆ 70 ಮಾರ್ಕ್ಸ್ ಬರೆದಿದ್ದೇನೆ, ಅದರಲ್ಲಿ ನನಗೆ ಮಿಸ್ ಆಗಿದ್ರು ಕೂಡ ಒಂದು 50 ಆದರೂ ಬರುತ್ತೆ ಅಂತ ಏನಾದರೂ ನಿಮ್ಮಲ್ಲಿ ಗ್ಯಾರಂಟಿ ಇದ್ದರೆ ನೀವು ರಿವ್ಯಾಲ್ಯೂಯೇಷನ್ ಹಾಕಿ, ಎಲ್ಲ 4 ಸಬ್ಜೆಕ್ಟನ್ನು ರಿವ್ಯಾಲ್ಯೂಯೇಷನ್ ಹಾಕಿ. ಅದರಲ್ಲಿ ಏನಾದರೂ ನೀವು ಲಕ್ ಬೈ ಚಾನ್ಸ್ ಆಗಿ 3 ಬಂದರೂ ಕೂಡ ತೊಂದರೆ ಇಲ್ಲ, ಮತ್ತು ಸಪ್ಲಿಮೆಂಟ್ರಿಲಿ ಒಂದು ಬರಿಬೋದು. ಬಟ್ ನನಗನ್ನಿಸುತ್ತೆ ನಾನೇನು ಹೇಳಿದ್ದೀನಿ ಇವಾಗ, ನೀವು 70ಕ್ಕಿಂತ ಅಥವಾ 70 ಮಾರ್ಕ್ಸನ್ನು ಏನಾದರೂ ಬರೆದಿದ್ದರೆ, ಜೆನ್ಯೂನ್ ಆಗಿ ಬರೆದಿದ್ದರೆ, ಕಾನ್ಫಿಡೆಂಟ್ ಇದ್ದರೆ ನೀವು ರಿವ್ಯಾಲ್ಯೂಯೇಷನ್ ಹಾಕಿ. ಅಷ್ಟೊಂದು ಅಮೌಂಟ್ ಪೇ ಮಾಡ್ತೀವಿ ಆ್ಯಂಡ್ ಚೆನ್ನಾಗಿ ಎಕ್ಸಾಮ್ ಬರೆದಿದ್ದೀವಿ, ಮತ್ತು ಯಾವುದು ಸ್ವಲ್ಪ ಡಲ್ ಆಗಿರುತ್ತೆ ಎಕ್ಸಾಮ್, ಆ ಪೇಪರ್ ಪಾಸ್ ಆಗಿದೆ, ನಾನು ಚೆನ್ನಾಗಿ ಬರೆದಿದ್ದ ಪೇಪರ್ ಫೇಲ್ ಆಗಿದೆ, ಏನಾದರೆ ಅರ್ಥ ರಿವ್ಯಾಲ್ಯೂಯೇಷನ್ ಮಾಡ್ತಾರೆ ಇವರು ಅಥವಾ ಗೊತ್ತಾಗ್ತಾ ಇಲ್ಲ ಅಂತ ಇವರು. ಎಸ್, ಇದು ನಮ್ಮ PMB ಮತ್ತು GNMದಲ್ಲಿ ಈ ಒಂದು ಪ್ರಾಬ್ಲಮ್ ತುಂಬಾ ಇರುವಂಥ ವಿದ್ಯಾರ್ಥಿಗಳಲ್ಲಿ. ನಾನು ಸುಮಾರು ಸಾರಿ ಇದ್ರ ಬಗ್ಗೆ ಕೂಡ ಹೇಳಿದ್ದೀನಿ. ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ನನಗನ್ನಿಸ್ತಾ ಇದೆ ಏನಂತಂದರೆ, ಈ ಭಾಳ ನಿಯರೆಸ್ಟಿಂದ ನೋಡಿದೆ ನಾನು ವ್ಯಾಲ್ಯೂಯೇಷನ್ ಮಾಡೋದನ್ನೆಲ್ಲನೂ ಕೂಡ. ಅಲ್ಲಿ ತುಂಬ ಅರ್ಜೆಂಟಲ್ಲಿ ಇರ್ತಾರೇನೋ ಅನ್ನಿಸ್ತಾ ಇದೆ ನನಗೆ. ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ತುಂಬ ಅರ್ಜೆಂಟಲ್ಲಿ ಇರ್ತಾರೇನೋ ಅಂಥೇಳಿ. ಆಮೇಲೆ ಇಲ್ಲಿ ಡಾಕ್ಟ್ರುಗಳು ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಬಂದರೆ ಅವರುಗಳಿಗೆ ಭಾಳ ಅವರು ಪ್ರಾಕ್ಟಿಕಲ್ ನಾಲೆಜ್ಗಳನ್ನು ನೋಡ್ತಾರೆ. ಆಮೇಲೆ ಅವರು ತುಂಬ ಸ್ವಲ್ಪ ಡೀಪಾಗಿ ಏನಂತಂದರೆ ಎಕ್ಸ್ಪ್ಲನೇಷನ್ ಅದು ಕೇಳ್ತಾರೆ. ಬಟ್ ನಮ್ಮಲ್ಲಿ ಆ ಥರ ನಾವು ಬರೆದಿರೋದಿಲ್ಲ ಏನೋ ಅಂತ ಅನ್ನಿಸ್ತಿದೆ ನಂಗೆ ಸಮ್ಟೈಮ್ಸ್. ಯಾಕಂತಂದರೆ ಅವರು ಆ್ಯನ್ಯುವಲ್ದಲ್ಲಿ ಫೇಲ್ ಮಾಡ್ತಾರೆ, ಆದರೆ ರಿವ್ಯಾಲ್ಯೂಯೇಷನ್ದಲ್ಲಿ ಹೆಂಗೆ ಪಾಸ್ ಆಗ್ತಾರೆ ವಿದ್ಯಾರ್ಥಿಗಳು? ನನಗೂ ಈಗ ಕೂಡ ಡೌಟ್ ಇರುವಂಥದ್ದು. ಬಟ್ ನೀವು ರಿವ್ಯಾಲ್ಯೂಯೇಷನ್ ಹಾಕಿ, ನಿಮ್ಮಲ್ಲಿ ಕಾನ್ಫಿಡೆಂಟ್ ಇದ್ದರೆ ಮೋಸಂತೆ ಆಗೋದಿಲ್ಲ. ರಿವ್ಯಾಲ್ಯೂಯೇಷನ್ ಹಾಕಿ ನಿಮ್ಮ ಪಾಸಾಗಿ ಬರುತ್ತೆ.
ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸಬ್ಜೆಕ್ಟ್ ಪಾಸ್ ಆಗಿದ್ದರೆ ಥರ್ಡ್ ಇಯರ್ಗೆ ಎಕ್ಸಾಮ್ ಪಾಸ್ ಆಗದಿದ್ದರೆ ಥರ್ಡ್ ಇಯರ್ಗೆ ಕೊಡಲ್ಲ. ಅದರಲ್ಲಿ ಎಷ್ಟೊಂದು ಬೇಜಾದರಿಂದ ವ್ಯಾಲ್ಯೂಯೇಷನ್ ಮಾಡ್ತಾರೆ ಇದ್ದರೆ ಹೇಗೆ ಸೆಕೆಂಡ್ ಇಯರ್ ವ್ಯಾಲ್ಯೂಯೇಷನ್ನ ಹಾಕಬೇಕಾ ನಾವು ಇವಾಗ ನಮ್ಮ ಜೀವನದ ವ್ಯಾಲ್ಯೂಯೇಟರ್ ಕೈಯಲ್ಲಿದೆ ನೋಡಿ. ಮತ್ತೂ ರಿಪೀಟ್ ಮಾಡ್ತೀನಿ, ನೀವೇನಾದರೂ ಜಾಸ್ತಿ ಮಾರ್ಕ್ 70-80 ಮಾರ್ಕ್ಸಿಂದ ಬರೆದಿದ್ರೆ ಅದು ಜೆನ್ಯೂನ್ ಆಗಿ ಬರೆದಿದ್ರೆ, ಹಂಗೆ ಕೊಂಡಾಗಿಂದ ಬರೆದ್ರೆ ಅಲ್ರಿ, ಜೆನ್ಯೂನ್ ಆಗಿ ಅದು ಇವತ್ತು ಏನು ಮಾಡಿ ಅಂತಂದರೆ ಕ್ವಶನ್ ಪೇಪರ್ ತೆಗೀರಿ, ಒಂದ್ಸಲ ನೀವು ಬರೆದಿರೋ ನೆನಪು ಮಾಡಿಕೊಳ್ರಿ ಮತ್ತು ಆನ್ಸರ್ಗಳಿಗೆ ಮ್ಯಾಚ್ ಮಾಡಿ ನೋಡಿ. ಹೌದಪ್ಪ ನಾ ಬರೆದಿದ್ದರು ಜೆನ್ಯೂನ್ ಆಗಿ ಇದೆ ಅಂತಂದರೆ ರಿವ್ಯಾಲ್ಯೂಯೇಷನ್ ಹಾಕಿ. ಯಾಕಂತಂದರೆ ರಿವ್ಯಾಲ್ಯೂಯೇಷನ್ ಎಂಥ ವಿದ್ಯಾರ್ಥಿಗಳು ಹಾಕ್ತಾರೆ ಅಂತಂದರೆ ಸುಮ್ಮನೆ ಹಾಕಿಬಿಡೋದು, ಕೊಂಡಾಗಿಂದ ಏನೇನೋ ಬರೆದಿರ್ತಾರೆ, ನೀವಂತ ಹೇಳ್ತಾ ಇಲ್ಲ ನಾನು, ಸುಮ್ಮನೆ ಏನೋ ಒಂದು ಬರೆದಿರ್ತಾರೆ ಮತ್ತು ರಿವ್ಯಾಲ್ಯೂಯೇಷನ್ ಅಲ್ಲ ಹಾಕಿಬಿಡೋಣ ಅಂತ ಹಾಕಿಬಿಡ್ತಾರೆ. ಆ ರೀತಿ ಇದ್ರೆ ಹಾಕಕ್ಕೆ ಹೋಗ್ಬೇಡಿ. ಇಲ್ಲ ನಾನು ಬರೆದಿದ್ದೀನಿ ಅಂತಂದರೆ ಪಕ್ಕ ಹಾಕಿ. ನೆಕ್ಸ್ಟ್ ಪ್ರಾಬ್ಲಮ್, ನಂದು ಒಂದು ಸಬ್ಜೆಕ್ಟ್ ಬ್ಯಾಕ್ ಆಗಿದೆ, ರಿವ್ಯಾಲ್ಯೂಯೇಷನ್ ಹಾಕಿದರೆ ಪಾಸ್ ಆಗ್ಬೋದಾ? ಅದು ನಿಮ್ಮ ಕೈಯಲ್ಲಿದೆ, ವ್ಯಾಲ್ಯೂಯೇಟರ್ ಕೈಯಲ್ಲಿಲ್ಲ, ನಿಮ್ಮ ಕೈಯಲ್ಲಿದೆ. ನೀವು ಬರೆದಿದ್ದರೆ ಚೆನ್ನಾಗಿ ಬರೆದಿದ್ದರೆ, ಆಮೇಲೆ ನಿಮ್ಮಲ್ಲಿ ಕಾನ್ಫಿಡೆಂಟ್ ಇದ್ದರೆ ವ್ಯಾಲ್ಯೂಯೇಷನ್ ಹಾಕಿ. ಯಾರೂ ಇಲ್ಲಿ ಪಾಸ್ ಮಾಡೋದಿಲ್ಲ, ನಿಮಗೆ ಸುಮ್ಮನೆ ಪಾಸ್ ಮಾಡೋದಿಲ್ಲ. ನೀವೇನು ತೊಗೊಂಡಿರ್ತೀರ, ಸಬ್ಜೆಕ್ಟನ್ನು ಬರೆದಿರ್ತೀರ, ವಿಷಯವನ್ನು ಬರೆದಿರ್ತಾರೆ, ನೋಡಿ ಮಾರ್ಕ್ಸ್ ಕೊಡ್ತಾರೆ ಹೊರತು ಸುಮ್ಮನೆ ಮಾರ್ಕ್ಸನ್ನು ಕೊಡೋಂಗಿಲ್ಲ. got only 385 out of 500. I had written more than that, only 77%. I lost distinction for 15 marks. If I applied for the revaluation, the same marks be maintained or the result will be revaluation result? Yes, it is not maintained same, because of again your paper is going to reevaluate. Then reevaluator at least if they are done a valuation, it definitely changes, either it is a increase your result marks or decreases, depends upon the valuators, but it definitely changes because not maintain the same. If they are not evaluated, the same result comes back. If they are genuinely evaluated, it may be changes. ಎಕ್ಸಾಮ್ ಅಬ್ಸೆಂಟ್ ಅಂತ ಬರ್ತಾ ಇದೆ, ಏನು ಮಾಡಬೇಕು? ನಾ ಹೇಳಿದ್ದೀನಿ, ಎಕ್ಸಾಮ್ ಅಬ್ಸೆಂಟ್ ಅಂತ ಬಂದರೆ ನೀವು ಕಾಲೇಜಿಂದ ಮೇಲ್ ಮಾಡಿಸಿ ಬೋರ್ಡಿಗೆ, ಅಥವಾ ನೀವೇ ಕಾಲ್ ಮಾಡಿ ಅಥವಾ ನೀವೇ ಮೇಲ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ರಿ. ನಾನು JNM ಫಸ್ಟ್ ಇಯರ್ ಪಾಸ್ ಆಗಿದ್ದೀನಿ, ಬಟ್ ಮಾರ್ಕ್ಸ್ ಕಡಿಮೆ ಕೊಟ್ಟಿದ್ದಾರೆ, ರಿವ್ಯಾಲ್ಯೂಯೇಷನ್ ಹಾಕ್ಬೋದಾ? ಟೆಲ್ ಮಿ. ಪಕ್ಕ ಹಾಕ್ಬೋದು. ನಿಮ್ಮಲ್ಲಿ ಜೆನ್ಯೂನ್ ಆಗಿ ನಿಮ್ಮಲ್ಲಿ ಇನ್ನೂ ಮಾರ್ಕ್ಸ್ ಬರಬೇಕಂತ ಬಯಸಿದರೆ ನೀವು ರಿವ್ಯಾಲ್ಯೂಯೇಷನ್ ಹಾಕ್ಬೋದು. ದೇರ್ ಇಸ್ ನೋ ಅಬ್ಜೆಕ್ಷನ್. ಪಾಸ್ ಆದವರು ಹಾಕ್ಬೋದು, ಫೇಲ್ ಆದವರು ರಿವ್ಯಾಲ್ಯೂಯೇಷನ್ ಹಾಕ್ಬೋದು. Is possible to check whether revaluation has been applied or not by ourselves? Not possible, because it is through the college they are applied. There is no outside to check either it is applied or not. There is no alternate link, so you directly contact to colleges, or you get any clues, any applied any things, or they are applied fees or receipt like that, you can ask in the college only. But there is no chance to see whether it is applied or not, that like etc. We cannot there is a link in the website. 318 ಮಾರ್ಕ್ಸ್ ಬಂದಿದೆ, ಅದು ಸೆಕೆಂಡ್ ಕ್ಲಾಸ್ ಆರ್ ಫಸ್ಟ್ ಕ್ಲಾಸ್, ನೀವು ಚೆಕ್ ಮಾಡಿ ನೋಡಿ. ಯಾಕಂತಂದರೆ 500ಕ್ಕೆ 318 ಅಂದರೆ ಎಷ್ಟಾಗುತ್ತೆ ನೋಡಿ. ಅದು ಮೇ ಬಿ ನಿಮಗೆ 60 ಅಬೋ ಅಂತ ಆಗಿರುತ್ತೆ, ಮಿಂದಾಸಾಗಿ 300 ಮೇಲೆ ಅಂದರೆ 60 ಅಬೋ ಅಂತ ಆಗಿರುತ್ತೆ. ಮೇ ಬಿ ಫಸ್ಟ್ ಕ್ಲಾಸ್ ಅಂತ ಬರುತ್ತೆ ನಿಮಗೆ. मेरा 34 हुआ है, पेपर चेक चाहिए, रिवल्यूशन में हो जाएगा. ಸಿ ಆಲ್ರೆಡಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ. ಓಕೆ, ರಿವ್ಯಾಲ್ಯೂಯೇಷನ್ ಬಗ್ಗೆನೇ ಇದೆ. JNM ಸಪ್ಲಿಮೆಂಟ್ರಿ ಯಾವಾಗ ಮತ್ತೆ ಸಪ್ಲಿಮೆಂಟ್ರಿ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರಾ? ಮತ್ತು ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುತ್ತೆ, ಮತ್ತು ಇಂಟರ್ನಲ್ ಮಾರ್ಕ್ಸ್ ಕೂಡ ಇರುತ್ತೆ, ನಿಮಗೆ ಪ್ರಾಕ್ಟಿಕಲ್ ಮಾರ್ಕ್ಸು ಇರುತ್ತೆ. ಆದರೆ ಏನಪ್ಪ ಅಂತಂದರೆ ಅದು ನಿಮ್ಗಳಿಗೆ ಏಪ್ರಿಲ್ ಎಂಡಿಂಗಲ್ಲಿ ಆಗ್ಬೋದು ಎಕ್ಸಾಮ್. ಓಕೆ, ಏಪ್ರಿಲ್ ಎಂಡಿಂಗ್ ಆಗೋದಿಲ್ಲ, ಯಾಕಂದರೆ ನಿಮಗೆ ರಿಸಲ್ಟ್ ಮುಂದಿನ ತಿಂಗಳ ತನಕ ಬರುತ್ತಿದ್ದು, ಮೇ ತಿಂಗಳಲ್ಲಿ ಎಕ್ಸಾಮ್ ಆಗುತ್ತೆ ನಿಮಗೆ. ಹೋಪ್ ಇದು ರಿವ್ಯಾಲ್ಯೂಯೇಷನ್ಗೆ ಸಂಬಂಧಿಸಿದಂಥ ಡೌಟ್ಗಳು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ನಂಗೆ ವಾಪಸ್ ಮತ್ತೆ ಕ್ಲಿಯರಾಗಿ ಬರೆದು ನನಗೆ ಕಾಮೆಂಟ್ ಹಾಕಿ.